ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ 2027 ವಾರ್ಷಿಕ ಪರೀಕ್ಷೆಗೆ ಬಿಟ್ಟಿರುವಂತಹ ಇಂಗ್ಲೀಷ್ ಬ್ಲೂ ಪ್ರಿಂಟನ್ನು ನೋಡ್ತಿದ್ದೀವಿ. ಈ ಬ್ಲೂ ಪ್ರಿಂಟನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಬಿಟ್ಟಿದ್ದು ಯಾವುದೇ ರೀತಿಯ ಹೊರಗಿನ ಒಂದು ಪ್ರಶ್ನೆಯೂ ಸಹ ರೈಸ್ ಆಗಲ್ಲ. ಯಾಕಂದರೆ ನೀವು 2026 ನೋಡಿರ್ಬೋದು, ಯಾವುದೇ ರೀತಿಯ ಒಂದು ಪ್ರಶ್ನೆಯೂ ಸಹ ಆ ಕಡೆ ಈ ಕಡೆ ಆಗೋಲ್ಲ. ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಆದ್ದರಿಂದ ಈ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಗಮನ ಇಟ್ಕೊಂಡು ನೋಡಿ. ಮೊದಲನೇದಾಗಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮ್. ಈ ಪೋಯಮ್ ಭಾಗದಿಂದ ಬರೋದು ಕೇವಲ 3 ಅಂಕದ ಪ್ರಶ್ನೆ, ಅಂದರೆ 3 ಪ್ರಶ್ನೆಗಳು ಮಾತ್ರ ಬರ್ತವೆ. ಅದರಲ್ಲಿ ಯಾವುದೇ ರೀತಿಯ ಸಮರಿ ಅಂದರೆ 3 ಅಂಕದ ಅಥವಾ 4 ಅಂಕದ ಯಾವುದೇ ರೀತಿಯ ರೋಮಿಯೋ ಆ್ಯಂಡ್ ಜೂಲಿಯಟ್ ಪ್ರಶ್ನೆ ಬರೋದೇ ಇಲ್ಲ. ಮತ್ತು ನೀವು ಸಮರಿನ ಪ್ರಿಪೇರ್ ಆಗೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಸಮರಿ ಓದ್ಕೊಂಡ್ರೂ ಸಹ ನಿಮಗೆ ಬರೋದು ಕೇವಲ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆ ಮಾತ್ರ. 1 ಅಂಕದ ಪ್ರಶ್ನೆ ಅಂದರೆ ಕೇವಲ MCQ ಪ್ರಶ್ನೆಗಳು ಮಾತ್ರ ಬರ್ತವೆ. ಆ MCQ ಪ್ರಶ್ನೆಯೂ ಸಹ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಆ ಸಂಪೂರ್ಣವಾಗಿ MCQ ಪ್ರಶ್ನೆಯೂ ಸಹ ಓದ್ಕೊಳ್ಳಿ. ಅವನ್ನ ಬಿಟ್ಟು ಹೊರಗಡೆ ಯಾವುದೇ ರೀತಿಯ ಪ್ರಶ್ನೆಗಳು ಸಹ ಬರಲ್ಲ. ನೆಕ್ಸ್ಟ್ 2 ಅಂಕದ ಕೇವಲ 1 ಪ್ರಶ್ನೆ ಬರುತ್ತೆ. ಈ ಪಾಠದಲ್ಲಿ ಇರೋದು ಕೇವಲ 5 MCQ ಪ್ಲಸ್ 6 2 ಅಂಕದ ಪ್ರಶ್ನೆಗಳು ಮಾತ್ರ ಇದ್ದಾವೆ. ಅವುಗಳನ್ನ ಮಾತ್ರ ಓದ್ಕೊಳ್ಳಿ. ಹೊರಗಿನ ಯಾವುದೇ ರೀತಿಯ ಒಂದು ಪ್ರಶ್ನೆಯೂ ಸಹ ಬರೋದಿಲ್ಲ. ನೆಕ್ಸ್ಟ್ 2 ರಿಂದ ಬರೋದು ಒಟ್ಟಾರೆಯಾಗಿ 5 ಅಂಕಗಳು ಬರ್ತವೆ. ಇದಕ್ಕೆ 5 ಅವರ್ಸ್ ಓದೋಕ್ಕೆ ಮೀಸಲಾಗಿಡಬೇಕು ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳ್ತಿದ್ದು 5 ಮಾರ್ಕ್ಸ್ ಬರ್ತವೆ. ಈ 5 ಮಾರ್ಕ್ಸ್ ಯಾವ್ಯಾವ ಬರ್ತವೆ ಅಂದರೆ, ಒಂದು MCQ ಪ್ರಶ್ನೆ ಬರುತ್ತೆ ಪ್ಲಸ್ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. MCQ ಪ್ರಶ್ನೆ ಸುಮಾರು ಈ ಅಧ್ಯಾಯದಲ್ಲಿ 9 ಇದ್ದಾವೆ. ಆ 9ರದ್ದು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ, ಅವುಗಳನ್ನೂ ಸಹ ಓದ್ಕೊಳ್ಳಿ. ಪ್ಲಸ್ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. ಆ 4 ಅಂಕದ ಪ್ರಶ್ನೆಯೂ ಸಹ 5 ಮಾಡರ್ನ್ ಕ್ವಶನ್ ಪೇಪರಲ್ಲಿರುವಂತಹದ್ದು ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಆ 5 ಪ್ರಶ್ನೆನ ಮಾತ್ರ ಓದ್ಕೊಳ್ಳಿ. ಹೊರಗಡೆ ಇರುವಂತಹ ಯಾವುದೇ ಪ್ರಶ್ನೆಯನ್ನು ಓದಬೇಡಿ. ನೆಕ್ಸ್ಟ್ ಆನ್ ಚಿಲ್ಡ್ರನ್. ಒಟ್ಟಾರೆಯಾಗಿರೋದು 3 ಅಂಕದ ಮಾರ್ಕ್ಸ್, ಅಂದರೆ 3 ಪ್ರಶ್ನೆಗಳು ಮಾತ್ರ ಬರ್ತವೆ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಮರಿನ ಮಾತ್ರ ಪ್ರಿಪೇರ್ ಆಗಬೇಡಿ. ಎಲ್ಲರೂ ಇಷ್ಟು ಬೇಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಆ್ಯಂಡ್ ಆನ್ ಚಿಲ್ಡ್ರನ್ ಸಮರಿನ ಸಂಪೂರ್ಣವಾಗಿ ಬಾಯ್ಪಾಠ ಹಾಕಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಮರಿನೂ ಸಹ ಬರೋಲ್ಲ. ಕೇವಲ MCQ ಪ್ಲಸ್ 2 ಅಂಕದ ಪ್ರಶ್ನೆ ಮಾತ್ರ ಬರ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಮರಿನ ಮಾತ್ರ ಓದ್ಕೊಳ್ಳೋಕೆ ಹೋಗಬೇಡಿ. ಈ MCQ ಪ್ರಶ್ನೆಯಲ್ಲಿ ಸುಮಾರು 6 MCQ ಪ್ರಶ್ನೆಗಳಿವೆ. ಆ 6 MCQ ಪ್ರಶ್ನೆನ ಹಾಕ್ತೀನಿ. ಪ್ಲಸ್ 8 2 ಅಂಕದ ಪ್ರಶ್ನೆಗಳಿವೆ. ಆ 8ರಲ್ಲಿ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಸಮರಿನ ಓದೋಕೆ ಹೋಗಬೇಡಿ. ನೆಕ್ಸ್ಟ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. 4ನೇ ಅಧ್ಯಾಯದಲ್ಲಿ ಬರುವಂತಹದ್ದು ಕೇವಲ 5 ಅಂಕದ ಪ್ರಶ್ನೆ, ಅಂದರೆ 5 ಮಾರ್ಕ್ಸ್ಗಳು ಮಾತ್ರ ಬರ್ತವೆ. ಯಾವುದೇ ಕಾರಣಕ್ಕೂ ಈ ಪಾಠದಿಂದ 1 ಅಂಕದ ಪ್ರಶ್ನೆ ಬರಲ್ಲ. ನಡುವೆ 1 ಅಂಕದ ಪ್ರಶ್ನೆ ಬರುತ್ತೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಬರೋದು ಕೇವಲ 2 ಅಂಕದ ಒಂದು ಪ್ರಶ್ನೆ ಪ್ಲಸ್ 3 ಅಂಕದ ಒಂದು ಪ್ರಶ್ನೆ. ಈ 2 ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. ಅದರಲ್ಲಿ ಮುಖ್ಯವಾಗಿ 3 ಅಂಕದ ಪ್ರಶ್ನೆಗಳಲ್ಲಂದರೆ ನವಧಾನ್ಯ ಫಾರ್ಮ್. ಎವ್ರಿ ಇಯರ್ ಬರುವಂತಹ ಮುಖ್ಯ ಪ್ರಶ್ನೆ ಅಂದರೆ ನವಧಾನ್ಯ ಫಾರ್ಮ್. ಆ ನವಧಾನ್ಯ ಫಾರ್ಮ್ ಪ್ರಶ್ನೆನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿ ವರ್ಷ ಕೇಳುವಂತಹ ಮುಖ್ಯ ಪ್ರಶ್ನೆ ಅಂದರೆ ಅದೇ ಪ್ರಶ್ನೆ. ಆದ್ದರಿಂದ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲೆಸನ್ ಅಂದರೆ ಎ ಸನ್ನಿ ಮಾರ್ನಿಂಗ್. ಈ ಪಾಠದಿಂದ ಸುಮಾರು 8 ಅಂಕಗಳು ಬರ್ತವೆ. ನೀವು ನೋಡ್ಬೋದು ಈ 8 ಮಾರ್ಕ್ಸ್ ಯಾವ ರೀತಿಯಿಂದ ಕೇಳ್ತಿದ್ದಾರೆ ಅಂದರೆ, MCQ ಪ್ರಶ್ನೆ 1 ಕೇಳ್ತಾರೆ. ಈ ಅಧ್ಯಾಯದಿಂದ ಯಾವುದೇ ರೀತಿ MCQ ಪ್ರಶ್ನೆನ ಕೇಳ್ಬೋದು. ಸುಮಾರು 24 MCQ ಪ್ರಶ್ನೆಗಳಿವೆ. ಆ 24ರಲ್ಲಿ ಒಂದು MCQ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ ಪ್ಲಸ್ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. ನೀವು ನೋಡ್ಬೋದು ಪ್ರತಿಯೊಂದು ಅಧ್ಯಾಯದಲ್ಲಿ ಏನಿಟ್ಟಿದ್ದಾರೆ, ಒಂದು ಕಡೆ 3 ಅಂಕದ ಪ್ರಶ್ನೆ ಮಾತ್ರ ಬಂದಿದ್ದರೆ ಇನ್ನೊಂದು ಕಡೆ 4 ಅಂಕದ ಪ್ರಶ್ನೆ ಬಂದಿರುತ್ತೆ. ಆದರೆ ಈ ಅಧ್ಯಾಯದಲ್ಲಿ ಮಾತ್ರ 3 ಅಂಕ ಪ್ಲಸ್ 4 ಅಂಕ ಪ್ರಶ್ನೆ ಎರಡೂ ಸಹ ಬರ್ತವೆ. 2026 ಸಹ ಇದೇ ರೀತಿ ಮಾಡಿದ್ರು. ಈ ಅಧ್ಯಾಯದಿಂದ 2026ನ ಪ್ರಕಾರ ಒಂದು 3 ಅಂಕದ ಪ್ರಶ್ನೆ ಪ್ಲಸ್ ಒಂದು 4 ಅಂಕದ ಪ್ರಶ್ನೆ ಇತ್ತು. ಈ ವರ್ಷವೂ ಅದೇ ರೀತಿಯಾಗಿಟ್ಟಿದ್ದಾರೆ. 3 ಅಂಕದ ಪ್ರಶ್ನೆ ಅಂತ ಬಂದಾಗ ನಾನು ವಿಡಿಯೋದಲ್ಲೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಾಕಿದ್ದೀನಿ. ಅದೇ ಪ್ರಶ್ನೆ ಬರುತ್ತೆ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ನೋಡಿ. ಮತ್ತು 4 ಅಂಕದ ಪ್ರಶ್ನೆ ಅಂದರೆ ಮುಖ್ಯವಾಗಿ ಕೇಳೋ ಪ್ರಶ್ನೆ ಅಂದರೆ ಹೌ ಟು ಐಡೆಂಟಿಫೈ, ಅಂದರೆ ಡಾನ್ ಗಾಂಜೆಲೋ ಯಾವ ರೀತಿಯಾಗಿ ಐಡೆಂಟಿಫೈ ಆಗ್ತಾರೆ ಆ್ಯಂಡ್ ಡಾನ್ ಲಾರಾ ಯಾವ ರೀತಿಯಾಗಿ ಐಡೆಂಟಿಫೈ ಆಗ್ತಾರೆ ಅಂತ ಮುಖ್ಯ ಪ್ರಶ್ನೆ. ಅದೊಂದು ಪ್ರಶ್ನೆನ ಕೇಳ್ತಾರೆ. ಆದ್ದರಿಂದ ಸಂಪೂರ್ಣವಾಗಿ ಗಮನ ಇಟ್ಕೊಂಡು ನೋಡಿ. ನೆಕ್ಸ್ಟ್ ಬರೋದು ವೆನ್ ಯು ಆರ್ ಓಲ್ಡ್. ಮುಖ್ಯವಾಗಿ ಈ ಸಮರಿನ ಮಾತ್ರ ಸಂಪೂರ್ಣವಾಗಿ ಓದಬೇಕು. ಕೇವಲ ಈ ಅಧ್ಯಾಯದಿಂದ ಬರೋದು 3 ಅಂಕದ ಪ್ರಶ್ನೆ ಮಾತ್ರ, ಅದು ಕೂಡ ಸಮರಿ. ಈ ಪ್ರಶ್ನೆ ಯಾವುದೇ ರೀತಿ ಅವ್ರ ಪ್ರಶ್ನೆ ಕೇಳಲಿ, ನೀವು ಆ ಸಮರಿ ಮಾತ್ರ ಬಾಯ್ಪಾಠ ಹಾಕಬೇಕು.
ಅವರು ಯಾವ ಪ್ರಶ್ನೆ ಬೇಕಿದ್ರೂ ಕೇಳ್ಬೋದು. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಸಂಪೂರ್ಣವಾಗಿ ಸಮ್ಮರಿ ಓದ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಒಂದು ಸಮ್ಮರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಅದನ್ನು ಪಾಲನೆ ಮಾಡಬೇಕು. ಅಂದರೆ ಆ ಪೋಯಮ್ ಬರೆದಿರುವಂತಹ ಪೋಯೆಟ್ ಹೆಸರನ್ನು ಬರೆದು ಆ ಸಮ್ಮರಿನ ಪ್ರಾರಂಭ ಮಾಡಬೇಕು. ಆವಾಗಲೇ ನಿಮಗೆ 3ಕ್ಕೆ 3 ಅಂಕನೂ ಸಹ ಸಿಗುತ್ತೆ. ನೆಕ್ಸ್ಟ್ ದ ಗಾರ್ಡಿನರ್ ಒಟ್ಟಾರೆಯಾಗಿರುವುದು 5 ಅಂಕ. ಅದರಲ್ಲಿ ಒಂದು MCQ ಪ್ರಶ್ನೆ ಬರುತ್ತೆ ಪ್ಲಸ್ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. MCQ ಪ್ರಶ್ನೆ ಕೇವಲ 11 ಮಾತ್ರ ಇದ್ದಾವೆ. ಆ 11ರಲ್ಲಿ ಒಂದು MCQ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಮುಖ್ಯವಾಗಿ ಕೇಳೋ ಪ್ರಶ್ನೆ ಏನಂತಂದರೆ ಬಸವಯ್ಯ ಆ್ಯಂಡ್ ತಮಣ್ಣ ಔ ಟು ಹೆಲ್ತಿ ಕಾಂಪಿಟೇಷನ್, ಅವರಿಬ್ಬರು ಯಾವ ರೀತಿಯಾಗಿ ಹೆಲ್ತಿ ಕಾಂಪಿಟೇಷನ್ನ ಹೊಂದಿರ್ತಾರೆ ಅಂತ ಕೇಳ್ಬೋದು. ಅಥವಾ ಕೊನೆಯದಾಗಿ ಬಸವಯ್ಯ ಯಾವ ರೀತಿ ತನ್ನ ಐಡೆಂಟಿಟಿನೇ ಮರೆತೋಗ್ತಾನೆ ಅಂತ ಆ ಪ್ರಶ್ನೆಯನ್ನು ಕೇಳ್ಬೋದು. ಈ ಎರಡರಲ್ಲಿ ಒಂದು ಪ್ರಶ್ನೆ ಮುಖ್ಯವಾಗಿ ಬರುತ್ತೆ. ಈ 2 ಪ್ರಶ್ನೆನ ಓದ್ಕೊಳ್ಳಿ. ಪ್ಲಸ್ 11 MCQ ಪ್ರಶ್ನೆಯೂ ಸಹ ವಿಡಿಯೋ ಮಾಡಾಕ್ತೀನಿ, ಅದನ್ನು ನೋಡಿ. ನೆಕ್ಸ್ಟ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್, ವೆರಿ ಇಂಪಾರ್ಟೆಂಟ್ ಲೆಸನ್ ಅಂತಲೇ ಹೇಳ್ಬೋದು. ಇದು ಪದ್ಯ ಭಾಗದಿಂದ ಬರೋದು. ಕೇವಲ 1 ಅಂದರೆ ಸಮ್ಮರಿ, 3 ಅಂಕಗಳು ಮಾತ್ರ ಇದ್ದಾವೆ ಇದರ ಪರವಾಗಿ. ಈ 3 ಅಂಕದ ಪ್ರಶ್ನೆ ಯಾವುದೇ ರೀತಿಯ 1 ಅಂಕ ಇಲ್ಲ, 2 ಅಂಕ ಇಲ್ಲ, ಇರೋದು ಕೇವಲ 3 ಅಂಕದ ಪ್ರಶ್ನೆ. ಅದನ್ನು ಸಮ್ಮರಿ ಯಾವುದೇ ರೀತಿ ಪ್ರಶ್ನೆ ಕೇಳ್ಬೋದು. ನೀವು ಆ ಸಮ್ಮರಿನ ಬಾಯ್ಪಾಠ ಹಾಕ್ಬಿಡಿ, ಖಂಡಿತವಾಗ್ಲೂ ನಿಮಗೆ 80ಕ್ಕೆ 80 ಅಂಕಗಳವರೆಗೆ ಇದು ಒಯ್ಯುತ್ತೆ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ್ಯಾವ ಓದಬೇಕಂತನೂ. ನೆಕ್ಸ್ಟ್ 9ನೇ ಪಾಠದಲ್ಲಿ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್, ಒಟ್ಟಾರೆಯಾಗಿ 5 ಅಂಕದ ಪ್ರಶ್ನೆ ಬರುತ್ತೆ ಈ ಅಧ್ಯಾಯದಿಂದ. ಮುಖ್ಯವಾಗಿ ಅದರಲ್ಲಿ ಒಂದು MCQ ಪ್ರಶ್ನೆ ಬರುತ್ತೆ, ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ MCQ ಪ್ರಶ್ನೆ ಸುಮಾರು 9 MCQ ಪ್ರಶ್ನೆಗಳಿವೆ. ಅದರಲ್ಲಿ ಖಂಡಿತವಾಗ್ಲೂ ಒಂದು MCQ ಪ್ರಶ್ನೆ ಬರುತ್ತೆ. ಪ್ಲಸ್ ಸುಮಾರು 4 ಅಂಕದ ಪ್ರಶ್ನೆಗಳಿವೆ. ಅದರಲ್ಲಿ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಓದಬೇಕಾದರೆ ಬುಕ್ಸ್ ಬಗ್ಗೆ ಯಾವ ರೀತಿ ವರ್ಣನೆ ಮಾಡ್ತಾರೆ, ನೆಕ್ಸ್ಟ್ ಪೋಯಟ್ರಿ ಬಗ್ಗೆ ಯಾವ ರೀತಿ ವರ್ಣನೆ ಮಾಡ್ತಾರೆ, ಈ 2 ಪ್ರಶ್ನೆಯನ್ನು ಮುಖ್ಯವಾಗಿ ಓದ್ಕೊಳ್ಳಿ. ಇದೇ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ 10ನೇ ಅಧ್ಯಾಯದ ಪ್ರಕಾರ ಹೆವೆನ್ ಇಫ್ ಯು ಆರ್ ನಾಟ್ ಇಯರ್ ಆನ್ ಅರ್ತ್, ಇದರಲ್ಲಿ ಕೇಳೋದು ಕೇವಲ 3 ಅಂಕದ ಪ್ರಶ್ನೆ, ಅದು ಕೂಡ ಸಮ್ಮರಿ. ಯಾವುದೇ ರೀತಿಯ ಈ ಪದ್ಯ ಭಾಗದಿಂದ MCQ ಪ್ರಶ್ನೆ ಬರಲ್ಲ, ಪ್ಲಸ್ 2 ಅಂಕದ ಪ್ರಶ್ನೆಯೂ ಬರಲ್ಲ, ಪ್ಲಸ್ 4 ಅಂಕದ ಪ್ರಶ್ನೆಯೂ ಬರಲ್ಲ. ಬರುವುದು ಕೇವಲ ಒಂದೇ ಒಂದು ಪ್ರಶ್ನೆ, ಅದು ಸಮರಿ. ಅವರು ಯಾವುದೇ ರೀತಿಯ ಪ್ರಶ್ನೆ ಕೇಳ್ಬೋದು, ನೀವು ಪ್ರಶ್ನೆ ಕಡೆ ಗಮನನೇ ಕೊಡಬೇಡಿ, ನೀವು ಅದರ ಸಮರಿಯನ್ನು ಓದ್ಕೊಳ್ಳಿ. ಖಂಡಿತವಾಗ್ಲೂ ಅದೇ ಸಮರಿ ಬರುತ್ತೆ, ಸಂಪೂರ್ಣವಾಗಿ 80 ಅಂಕನ ಪಡ್ಕೊಳ್ಬೋದು. ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಟಾಟ್ ಎ ಟ್ರಾವೆಲರ್ಸ್ ಹಾಯ್, ಇದರಿಂದ ಬರೋದು ಸುಮಾರು 4 ಅಂಕದ ಪ್ರಶ್ನೆವರೆಗೂ ಬರುತ್ತೆ. ಒಂದು MCQ ಪ್ರಶ್ನೆ ಇರೋದು ಕೇವಲ 8 MCQ ಪ್ರಶ್ನೆಗಳಿವೆ. ಆ 8 MCQ ಪ್ರಶ್ನೆನ ಸಹ ಹೇಳ್ತೀನಿ. ನೆಕ್ಸ್ಟ್ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. 3 ಅಂಕದ ಪ್ರಶ್ನೆ ಆ 5 ಮಾಡರ್ನ್ ಕ್ವಶನ್ ಪೇಪರಲ್ಲಿ ಸುಮಾರು 2 ಸೇಮ್ ಪ್ರಶ್ನೆಗಳಿವೆ. ಆ ಮಾಡರ್ನ್ ಕ್ವಶನ್ ಪ್ರಕಾರನೇ ಓದಿ ಅದರಲ್ಲಿ ಒಂದು ಬರುತ್ತೆ. ಕೊನೆಯದಾಗಿ ಮುಖ್ಯವಾಗಿ ಅಂದರೆ ದ ವೋಟರ್, ವೆರಿ ಇಂಪಾರ್ಟೆಂಟ್. 5 ಅಂಕದ ಪ್ರಶ್ನೆ ಬರುತ್ತೆ. ಅದರಲ್ಲಿ ಒಂದು MCQ ಪ್ರಶ್ನೆ ಪ್ಲಸ್ ಒಂದು 4 ಅಂಕದ ಪ್ರಶ್ನೆ. ಈ 4 ಅಂಕದ ಪ್ರಶ್ನೆ ಯಾವುದು ಬರುತ್ತೆ ಅಂದರೆ ದ ವೋಟರಲ್ಲಿ ಯಾವ ರೀತಿಯಾಗಿ ಅವರು ಕೊನೆಯದಾಗಿ ಬಂದು ಯಾವ ರೀತಿ ಮೀಟಪ್ ಮಾಡ್ತಾರೆ, ಅವರಾಗಿರುವಂತಹ ಮೀಟಪ್ನ ಕೇಳ್ತಾರೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಯ ಸುಮಾರು 11 MCQ ಪ್ರಶ್ನೆಗಳಿವೆ. ಆ 11 MCQ ಪ್ರಶ್ನೆನ ಸಹ ವಿಡಿಯೋ ಮಾಡಾಕ್ತೀನಿ, ಅದರಲ್ಲಿ ಒಂದು ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ ವೇರ್ ದೇರ್ ಈಸ್ ಎ ವೀಲ್, ವೆರಿ ಇಂಪಾರ್ಟೆಂಟ್. ಒಂದು 4 ಅಂಕದ ಪ್ರಶ್ನೆ ಪ್ಲಸ್ MCQ ಪ್ರಶ್ನೆ. 4 ಅಂಕದ ಎಲ್ಲ ಅಧ್ಯಾಯದ ಪ್ರಶ್ನೆಗಳನ್ನ ಓದಬೇಡಿ, ನಾನು ಹೇಳುವಂತಹ 3 ಅಧ್ಯಾಯನ ಮಾತ್ರ ಓದಿ, ಪ್ಲಸ್ 3 ಅಂಕದ ಕೇವಲ 4 ಅಧ್ಯಾಯದನ್ನು ಮಾತ್ರ ಓದಿ, ಅವುಗಳೇ ಬರ್ತವೆ. ಕೊನೆಯದಾಗಿ ಇರೋದು ದ ವಾಟರ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. 3 ಅಂಕದ ಪ್ರಶ್ನೆ ಇದೆ. ಒಟ್ಟಾರೆಯಾಗಿ ಒಂದು MCQ ಪ್ರಶ್ನೆ ಪ್ಲಸ್ ಒಂದು 2 ಅಂಕದ ಪ್ರಶ್ನೆ. ನೀವು ಓದಬೇಕಾಗಿರೋದು 2 ಅಂಕದ ಯಾವ್ಯಾವ ಮುಖ್ಯವಾಗಿ ಅಂದರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆ್ಯಂಡ್ ಆನ್ ಚಿಲ್ಡ್ರನ್ ಆ್ಯಂಡ್ ಎವ್ರಿಥಿಂಗ್ ಐ ನೀಡ್ ಟು ಲರ್ನ್ಡ್ ಅಥವಾ ಆರ್. ಕೊನೆಯದಾಗಿ ದ ವಾಟರ್. ಇವೆರಡಂತೂ ಖಂಡಿತವಾಗ್ಲೂ ಓದ್ಕೊಳ್ಳಿ, ಯಾಕಂದರೆ ನೀವು ಮೊದಲಿಂದ ಕಲ್ತಿರ್ತೀರ. ಆದ್ದರಿಂದ ತುಂಬ ಈಸಿ ಇರುತ್ತೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆ್ಯಂಡ್ ಆನ್ ಚಿಲ್ಡ್ರನ್, ಈ 2 ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇವುಗಳನ್ನ ಕಂಪ್ಲೀಟಾಗಿ ಓದಿ. ಆದರೆ ನಿಮಗೆ ಚಾಯ್ಸ್ ಇರೋದು ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಥವಾ ದ ವಾಟರ್. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಸಂಪೂರ್ಣವಾಗಿ ಓದಿ, ಇನ್ನೊಂದನ್ನು ಸ್ವಲ್ಪ ಕಡಿಮೆ ಓದಿದ್ರೂ ಸಹ ನಿಮಗೆ ನಡೆಯುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ
ನಾನು ಹೇಳುವಂತಹ ಇವುಗಳನ್ನ ಮಾತ್ರ ಓದಿ. ಮುಖ್ಯವಾಗಿ ಮೊದಲನೇದಾಗಿ ಯಾವ್ಯಾವ ಸಮರಿ ಇದ್ದಾವೋ ಅವುಗಳನ್ನ 3 ಅಂಕದ ಪ್ರಶ್ನೆಗಳನ್ನ ಓದಿ. ಮುಖ್ಯವಾಗಿ ಹೇಳಬೇಕಂದ್ರೆ 6ನೇ ಪದ್ಯ ಭಾಗದಿಂದ ಬರುವಂತಹ ವೆನ್ ಯು ಆರ್ ಓಲ್ಡ್, ವೆರಿ ಇಂಪಾರ್ಟೆಂಟ್. ಇದನ್ನ ಸಮರಿನ ಸಂಪೂರ್ಣವಾಗಿ ಕಲಿಯಿರಿ. ಯಾವುದೇ ರೀತಿಯ 3 ಅಂಕದ ಪ್ರಶ್ನೆಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ನೆಕ್ಸ್ಟ್ ಬರಬೇಕಂದ್ರೆ 10ನೇ ಅಧ್ಯಾಯ ಎವೆನ್ ಇಫ್ ಯು ಆರ್ ನಾಟ್ ಇಯರ್ ಆನ್ ಅರ್ತ್, ಇದನ್ನು ಪ್ಲಸ್ 6ನೇ ಅಧ್ಯಾಯದಲ್ಲಿರುವಂತಹ ವೆನ್ ಯು ಆರ್ ಓಲ್ಡ್, ಇದನ್ನು ಸಂಪೂರ್ಣವಾಗಿ ಬಾಯ್ಪಟ್ಟಾಕ್ಬಿಡಿ. ಸಮರಿ ಯಾವುದೇ ಕಾರಣಕ್ಕೂ ಈ ಸಮರಿನ ಮಿಸ್ ಮಾಡ್ಕೊಳ್ಳೇಬೇಡಿ. ಇದೇ ಸಮರಿ ಬರುತ್ತೆ, ಅವ್ರು ಯಾವುದೇ ರೀತಿ ಪ್ರಶ್ನೆ ಕೇಳಿ. ನೆಕ್ಸ್ಟ್ ಮುಖ್ಯವಾಗಿ ಇರೋದು ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಇದರಲ್ಲಿ ಮುಖ್ಯವಾಗಿ ನವಧಾನ್ಯ ಫಾರ್ಮ್ ಬಗ್ಗೆನೇ ಓದಿ. ಅದನ್ನು ಸಂಪೂರ್ಣವಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಾಯ್ಪಾಠಾಕಿ. ಇದೇ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಕೊನೆಯದಾಗಿ 3 ಅಂಕದ ಪ್ರಶ್ನೆ ಅಂತಂದರೆ ವೆನ್ ಯು ಆರ್ ಓಲ್ಡ್, ಇದನ್ನೇ ಓದಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಕೊನೆಯದಾಗಿ ಎ ಸನ್ನಿ ಮಾರ್ನಿಂಗ್ ಕಡೆಯಿಂದನೂ ಓದಿ. ಯಾಕಂದರೆ ಅದರಲ್ಲಿ ನೀವು 4 ಅಂಕದ ಪ್ರಶ್ನೆ ಏನಾದರೂ ಬರುತ್ತೆ, ಕೊನೆಯದಾಗಿ 3 ಅಂಕದ ಪ್ರಶ್ನೆ ಆದರೂ ಬರುತ್ತೆ. 2ರಲ್ಲಿ ನಿಮಗೆ ಒಂದಾದರೂ ವರ್ಕೌಟ್ ಆಗುತ್ತೆ. ಆದರೆ 4 ಅಂಕದ ಪ್ರಶ್ನೆ ಮಾತ್ರ 2D ಅಂತೂ ಕಂಪಲ್ಸರಿ ಓದಲೇಬೇಕು. ಯಾಕಂದರೆ ನೀವು ಮೊದಲಿಂದ ಕಲ್ತಿರೋ ಅಧ್ಯಾಯ ಆಗಿರೋದ್ರಿಂದ ನಿಮಗೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಎ ಸನ್ನಿ ಮಾರ್ನಿಂಗ್, ಈ ಪಾಠನ ನೀವು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಬೇಕು. 3 ಅಂಕ ಪ್ಲಸ್ 4 ಅಂಕ ಪ್ಲಸ್ 1 MCQ ಬರುತ್ತೆ. ಆದ್ದರಿಂದ ಇದನ್ನು ಸಹ ಸಂಪೂರ್ಣವಾಗಿ ಓದ್ಕೊಳ್ಳಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಈ 2ರಲ್ಲಿ ತುಂಬ ಈಸಿ ಯಾವುದು ಅಂತಂದರೆ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಯಾಕಂದರೆ ಇರೋದು ಕೇವಲ 4 ಅಂಕದ 3 ಪ್ರಶ್ನೆಗಳು. ಆ 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಬುಕ್ಸ್ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ಪೋಯಟ್ರಿ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ಹರ್ ಮದರ್ ಅವರ ತಾಯಿಯ ಬಗ್ಗೆ ಆದರೂ ಕೇಳ್ಬೋದು. ಈ 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಖಂಡಿತವಾಗಿಯೂ ಬರುತ್ತೆ. ಈ 3 ಪ್ರಶ್ನೆನ ಮಾತ್ರ ಓದ್ಕೊಳ್ಳಿ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಅಂದರೆ ತುಂಬ ಸುಲಭ. ಮೊದಲನೇದಾಗಿ ಆರ್ಟಿಕಲ್ ಆರ್ ಪ್ರಿಪೋಸಿಷನ್, ಈ 2ರಲ್ಲಿ ಮುಖ್ಯವಾಗಿ ಕೇಳೋದು ಆರ್ಟಿಕಲ್ಸೇ. ಯಾಕಂದರೆ ಎ ಆ್ಯಂಡ್ ದ, ಈ 3ರಲ್ಲಿ ಒಂದು ನೀವು ತುಂಬ ಸೌಂಡ್ ಇಂಪಾರ್ಟೆಂಟ್ ಮೇಲೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಜಂಬಲ್ಡ್ ಸೆಗ್ಮೆಂಟ್ಸ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕೂಡ, ತುಂಬಾ ಸುಲಭ. ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆಲ್ಮೋಸ್ಟ್ ಕೇಳೋದು ಅದೇ ರೀತಿಯ ವಾಸ್ ವರ ರೀತಿಯಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಟೆನ್ಸ್ ಮಾತ್ರ ಕಲೀಲೇಬೇಕು. ಫಸ್ಟ್ PUC ಆರ್ ಸೆಕೆಂಡ್ PUC, ಈ 2ರಲ್ಲೂ ಕಲ್ತಿದ್ದೀರಾ. ಮುಖ್ಯವಾಗಿ ಫಸ್ಟ್ PUCಲೇ ಕಲ್ತಿರ್ತೀರ ಇದನ್ನು. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಟೆನ್ಸನ್ನು ಕಲಿಬೇಕು. ನೆಕ್ಸ್ಟ್ ಫಾರ್ಮಿಂಗ್ ಕ್ವಶನ್ ವೆರಿ ಈಸಿ, 2 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ತುಂಬ ಈಸಿ. ನೆಕ್ಸ್ಟ್ ಎರರ್ ಐಡೆಂಟಿಫಿಕೇಷನ್, ಮುಖ್ಯವಾಗಿ ಎರರ್ ಐಡೆಂಟಿಫಿಕೇಷನ್ ಕೇಳೋದು. ಆರ್ಟಿಕಲ್ ಕೇಳ್ತಾರೆ, ಅಲ್ಲಿ ಎ ಹಾಕೋ ಬದಲು ಆ್ಯನ್ ಹಾಕಿರ್ತಾರೆ ಅಥವಾ ದ ಹಾಕಿರ್ತಾರೆ. ನೆಕ್ಸ್ಟ್ ಮುಖ್ಯವಾಗಿ ಸಬ್ಜೆಕ್ಟಲ್ಲೇ ರಾಂಗ್ ಮಾಡಿರ್ತಾರೆ, ಅದನ್ನು ಗಮನ ಇಟ್ಕೊಂಡು ನೋಡಿ ಹಾಕಬೇಕು. ನೆಕ್ಸ್ಟ್ ಎಕ್ಸ್ಪ್ರೆಷನ್ಸ್, ವೆರಿ ಈಸಿ ಟಾಪಿಕ್ ಅಂದರೆ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ಪ್ಯಾಸಿವ್ ವರ್ಬ್ಸ್, 3 ಅಂಕದ ಪ್ರಶ್ನೆ ಕೇಳ್ತಿದ್ದಾರೆ. ವಾಸ್ ವರ್ ಈ ಎಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ V3 ಯಾವ ಥರ ಮಾಡಬೇಕು, V2 ಯಾವ ಥರ ಮಾಡಬೇಕು ಅಂತ ಗೊತ್ತಿರಬೇಕು. ರಿಪೋರ್ಟೆಡ್ ಸ್ಪೀಚ್ ಅಂತೂ ಮೊದಲಿಂದ ಕಲ್ತ್ಕೊಂಡು ಬಂದಿದ್ದರೆ ಮಾತ್ರ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಫಾರ್ಮಲ್ಸ್ ಇವೆ. ಆ ಫಾರ್ಮೆಟ್ನ ಪಾಲಿಸಿದ್ರೆ ಮಾತ್ರ 5 ಅಂಕ ಸಿಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಅದ್ರ ಬಗ್ಗೆನೂ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಸಂಪೂರ್ಣವಾಗಿರುವಂತಹ ಫಾರ್ಮಲ್ಗಳೆಲ್ಲ ಬರೆದಾಕ್ತೀನಿ, ಅವುಗಳನ್ನ ಸಂಪೂರ್ಣವಾಗಿ ಬಾಯ್ಪಾಠಾಕಿ. ನೆಕ್ಸ್ಟ್ ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ, ಯಾಕಂದರೆ 9 ಅಂಕ ಪ್ಲಸ್ 9 ಅಂಕ ಅಂತ ಇರ್ಬೋದು. ನೀವು ಆಲ್ಮೋಸ್ಟ್ ಈ ಪೋಯಟ್ರಿ ಕಡೆಯಿಂದ ಬರುವಂತಹ 9 ಅಂಕನ ಪಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಕಠಿಣ ಆಗುತ್ತೆ. ಈ ಪ್ಯಾರ ದೊಡ್ಡದು ಯಾವುದಿರುತ್ತೋ ಅದರಲ್ಲೇ ಹುಡ್ಕೋಕೆ ಟ್ರೈ ಮಾಡಿ, 9 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ನೆಕ್ಸ್ಟ್ ಪ್ರನೌನ್ಸ್, ವೆರಿ ಈಸಿ ಟಾಪಿಕ್. ಯಾಕಂದರೆ ಅಲ್ಲೇ ಇರುತ್ತೆ, ಅದನ್ನು ನೋಡಿಬಿಟ್ಟು ನಾವು ಕರೆಕ್ಟಾಗಿ ಈ ಶೀಟ್ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ಹಾಕಿದ್ರೆ 5 ಅಂಕ ಸಿಗುತ್ತೆ. ನೆಕ್ಸ್ಟ್ ಲಿಂಕರ್ಸ್ 4 ಅಂಕಕ್ಕಿರುತ್ತೆ. ಆ್ಯಂಡ್ ಬಟ್ ಇದೇ ರೀತಿ ಪ್ರಶ್ನೆನ ಕೇಳ್ತಾರೆ. ಆದರೆ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದು ಏನಂದರೆ, ಎಲ್ಲಿ ಪ್ಲಸ್ ಆ್ಯಂಡ್ ಪ್ಲಸ್ ಇರುತ್ತೋ ಅಲ್ಲಿ ಆ್ಯಂಡ್ ಅಂತ ಬಳಸಬೇಕು, ಅಥವಾ ಮೈನಸ್ ಆ್ಯಂಡ್ ಮೈನಸ್ ಇರುತ್ತೋ ಅಲ್ಲಿ ಆ್ಯಂಡ್ ಅಂತ ಬಳಸಬೇಕು. ಆದರೆ ಎಲ್ಲಿ ಬಟ್ಟನ್ನು ಯೂಸ್ ಮಾಡ್ತಾರೆ ಅಂತಂದಾಗ ಪ್ಲಸ್ ಆ್ಯಂಡ್ ಮೈನಸ್, ಒಂದು ನೆಗೆಟಿವ್ ಆ್ಯಂಡ್ ಒಂದು ಪಾಸಿಟಿವ್ ಆ್ಯಂಡ್ ಒಂದು ನೆಗೆಟಿವ್ ಇದ್ದಾಗ ಅಲ್ಲಿ BUT ಬಟ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್, ವೆರಿ ಈಸಿ. ನಿಮ್ಗೆ ಏನು ತಿಳಿಯುತ್ತೋ ಅದನ್ನು ಬರಿಬೋದು, ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು. ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ ಅಂದರೆ ನೆಕ್ಸ್ಟ್ ಸ್ಪೀಚ್ ರೈಟಿಂಗ್. ಈ 2ರಲ್ಲಿ ಮುಖ್ಯವಾಗಿ ನೀವು ಬರೆಯೋದಂತಂದರೆ ಲೆಟರ್ ರೈಟಿಂಗ್, ಇದನ್ನಾದರೂ ಬರಿಬೋದು. ಕೊನೆಯದಾಗಿ ಜಾಬ್ ಅಪ್ಲಿಕೇಶನ್ನೇ ಬರಿತೀವಿ ಆಲ್ಮೋಸ್ಟ್. ಈಗ ಇದನ್ನೇ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಪ್ರತಿಯೊಂದು ಕಾಲೇಜ್ಗಳಲ್ಲಿ. ಇದನ್ನು ಲೆಟರ್ ರೈಟಿಂಗ್ ರೀತಿಯಾಗಿ 2.5 ಅಂಕನ ನೀಡ್ತಾರೆ. ಪ್ಲಸ್ ಕೊನೆಯದಾಗಿ ಬರುವಂತಹ ಸ್ಪೀಚನ್ನು 2.5 ಅಂಕ, ಒಟ್ಟಾರೆಯಾಗಿ 5 ಅಂಕನ ನೀಡ್ತಾರೆ.
ಈ 80ಕ್ಕೆ 80 ಅಂಕನ ಪಡ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ನಾನು ಮೇಲೆ ಹೇಳಿರುವಂತಹ ಸಮ್ರಿನ ಓದ್ಕೊಳ್ಳಿ. ಆ 2D ಅಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಎ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ MCQ ಪ್ರಶ್ನೆಯೂ ಸಹ ಸಂಪೂರ್ಣವಾಗಿ ವಿಡಿಯೋ ಹಾಕ್ತೀನಿ, ಅದನ್ನು ಓದ್ಕೊಳ್ಳಿ. ಕೊನೆಯದಾಗಿ ಇದನ್ನು ಓದಬೇಕು ಅಂದರೆ ಗ್ರಾಮರ್ ಟಾಪಿಕಲ್ಲಿ ನಿಮಗೆ ಟೆನ್ಸ್ ಅಂತೂ ಖಂಡಿತವಾಗ್ಲೂ ಬರಬೇಕು. ಟೆನ್ಸನ್ನು ಕಲಿತ್ರೆ ಮಾತ್ರ 80ಕ್ಕೆ 80 ಅಂಕನ ಪಡ್ಕೊಳ್ತೀರಾ. ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ವಿಡಿಯೋನೂ ಸಹ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. 80ಕ್ಕೆ 80 ಅಂಕನ ಪಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.